ಕಾಯಕವೇ ಕೈಲಾಸ, ಮಾಡುವ ಕೆಲಸದಲ್ಲೇ ದೇವರನ್ನು ಕಾಣಬೇಕು ಅಂತೇಳಿ ದೇವರ ಅಸ್ತಿತ್ವಕ್ಕೆ ವ್ಯಾಖ್ಯಾನ ಕೊಟ್ಟು ಸಮಾಜದ ಕನಸು ಕಂಡಂತಹ ಅನುಭವ ಮಂಟಪದ ರೂವಾರಿಗಳು ಶ್ರೀಮಾನ್ ಜಗಜ್ಯೋತಿ ಕ್ರಾಂತಿಯೋಗಿ ಬಸವೇಶ್ವರರು. ನಮ್ಮ ಯಲಹಂಕ ತಾಲೂಕು ಮುಂಭಾಗ ಅಂಬೇಡ್ಕರ್ ಅಜರಾಮರವಾಗಿರುವಂತೆ ಅಂಬೇಡ್ಕರ್ ಅವರ ಮುಂಭಾಗದಲ್ಲಿ ಬಸವೇಶ್ವರರ ಪ್ರತಿಮೆಯನ್ನು ಯಲಹಂಕ ತಾಲೂಕು ಆಡಳಿತ, ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಸ್ ಆರ್ ವಿಶ್ವನಾಥ್ರವರ ನೇತೃತ್ವದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಮತ್ತು ಯಲಹಂಕ ಲಿಂಗಾಯತ ಸಮನ್ವಯ ಸಮಿತಿಗಳ ವತಿಯಿಂದ ಬಸವೇಶ್ವರ 2023ರಲ್ಲಿ ಬಸವೇಶ್ವರರ ಪ್ರತಿಮೆಯನ್ನು ಇಲ್ಲಿ ಅನಾವರಣ ಮಾಡಿರ್ತಕ್ಕಂಥ ಒಂದು ಸಾರ್ಥಕ ಕೆಲಸ ಆಗಿದೆ. ಬಸವಣ್ಣ ಕಲಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂತೇಳಿ ಸಾಲುಗಳ ಮೂಲಕ ವೇದಗಳ ಸಾರವನ್ನು ಜೀವನಾನುಭವವನ್ನು ವಚನಗಳ ಮೂಲಕ ಹೇಳಿ ಅನುಭವ ಮಂಟಪ ಅಂತಕ್ಕಂತಹ ವೇದಿಕೆಯಲ್ಲಿ ಇಡೀ ಸಮಾಜವನ್ನು ಒಟ್ಟಿಗೆ ತಂದು ಎಲ್ಲರೂ ಸಮಾನರು, ಗಂಡು ಹೆಣ್ಣು ಮೇಲು ಕೀಳು ಜಾತಿ ಮತ ಧರ್ಮ ಭೇದಗಳಿಲ್ಲದೆ ಸಮಾಜದ ಕನಸು ಕಂಡಂತಹ ಬಸವೇಶ್ವರರ ಜಯಂತ್ಯೋತ್ಸವವನ್ನು ರೇಣುಕಾಚಾರ್ಯರು ಜಗದ್ಗುರು ರೇಣುಕಾಚಾರ್ಯರ ಜನಮಾನೋತ್ಸವ ಕಾರ್ಯಕ್ರಮವನ್ನು ಅಖಿಲ ಭಾರತ ವೀರಶೈವ ಮಹಾಸಭಾ ಹಮ್ಮಿಕೊಂಡಿದೆ. ಮೊದಲನೇದಾಗಿ ಬಸವೇಶ್ವರನ ಪೂಜೆ ಮಾಡಿ ಅವರ ಮಾರ್ಗದರ್ಶನದಲ್ಲಿ ನಡಿಬೇಕು ಅನ್ನೋ ಉದ್ದೇಶದೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ವೀರಶೈವ ಮಹಾಸಭಾ ಯಲಹಂಕ ಅಧ್ಯಕ್ಷರಾಗಿರ್ತಕ್ಕಂಥ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ಬಸವೇಶ್ವರರನ್ನು ಅವರ ಕೆಲಸ ಕಾರ್ಯಗಳನ್ನು ನಾವು ಪ್ರತಿನಿತ್ಯ ಹೇಗೆ ಸ್ಮರಿಸಬೇಕು, ಅವರನ್ನು ಹೇಗೆ ನಾವು ಮೈಗೂಡಿಸ್ಕೊಳ್ಬೇಕು? ಬಸವಣ್ಣನವರ ವಚನಗಳು 12ನೇ ಶತಮಾನದಿಂದ ಅದು ಪ್ರಚಲಿತವಾಗಿ ಬರ್ತಾ ಇದೆ. ನಾವು ಕೂಡ ಅದೇ ಒಂದು ನಿಟ್ಟಿನಲ್ಲಿ ಪ್ರತಿದಿನ ಪ್ರತಿ ಕೆಲಸಗಳಲ್ಲೂ ಅವ್ರನ್ನ ನಾವು ಕಾಣಬೇಕು. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ನುಡಿಸುವ ಪರಿ ಅನ್ನೋ ಒಂದು ದಾರಿಯಲ್ಲಿ ನಾವು ಹೋಗಬೇಕು ಅಂತ ಈ ಸಂದೇಶ ಕೊಡೋದಕ್ಕೆ ನಾವು ಬಸವ ಜಯಂತಿ ಮಾಡ್ತಾ ಇದ್ದೀವಿ. ಬಸವ ಜಯಂತಿಯ ವಿಶೇಷತೆಗಳೇನು? ವರ್ಷದಿಂದ ವರ್ಷಕ್ಕೆ ಬಸವ ಜಯಂತಿ ಹೇಗೆ ಎಲ್ಲರನ್ನ ತಲುಪ್ತಾ ಇದೆ? ಎಲ್ಲಿಂದ ರಥ ಮೆರವಣಿಗೆ ಹೋಗುತ್ತೆ, ಎಲ್ಲಿ ಸೇರುತ್ತೆ, ಏನು ವೇದಿಕೆ ಕಾರ್ಯಕ್ರಮಗಳು ಸರ್? ಬಸವ ಜಯಂತಿನ ನಾವು ಮುಂಚೆ ಸರಳವಾಗಿ ಮಾಡ್ತಾಯಿದ್ವಿ. ಈಗ ಒಂದು 2000 ಪ್ರತಿಮೆ ಆದಮೇಲೆ ಮುಂಚೆನೇ ನಾವು ಸಣ್ಣದಾಗಿ ಒಂದು ಶಿವಕುಮಾರ ಸ್ವಾಮೀಜಿ ಸಭಾಂಗಣದಲ್ಲಿ ಮಾಡ್ತಾಯಿದ್ವಿ. ನಂತರ ನಾವು ಎಲ್ಲ ಕೂಡ ನಾವು ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಯಲಹಂಕ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಯರು ಸೇರಿ ಒಟ್ಟಿಗೆ ಮಾಡಿ ವಿಜೃಂಭಣೆಯಿಂದ ಮಾಡೋಣ ಅನ್ನೋ ಒಂದು ತೀರ್ಮಾನಕ್ಕೆ ಬಂದು ನಂತರ ನಾವು ಈ ಒಂದು ಕಾರ್ಯಕ್ರಮನ ಈ ದಿನ ನಾವು ಈ ಪುತ್ಥಳಿಗೆ ಪೂಜೆ ಮಾಡೋದ್ರ ಮುಖಾಂತರ ಚಾಲನೆ ನೀಡ್ತಾ ಇದ್ದೀವಿ. ಈಗ ನಮ್ಮದು ಮೆರವಣಿಗೆ ಪ್ರಾರಂಭ ಆಗ್ತದೆ. ಮೆರವಣಿಗೆಯಲ್ಲಿ ನಾವು ವೀರಗಾಸೆ ಕಲಾ ತಂಡಗಳೊಂದಿಗೆ ನಾವು ಯಲಹಂಕ ಓಲ್ಡ್ ಟೌನಿಂದ ಪ್ರಾರಂಭ ಮಾಡ್ತಾಯಿದ್ವಿ. ನಂತರ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ವಿಷ್ಣು ಪಾರ್ಕ್ ಮುಂದೆ, ಶರಾವತಿ ಹೋಟ್ಲ್ ಮುಂದೆ ಹಾಸಿ ಮುಖ್ಯ ರಸ್ತೆಗಳಲ್ಲಿ ಸಾಗಿ ಡೈರಿ ಸರ್ಕಲ್ ವೃತ್ತದಲ್ಲಿ ನಮ್ಮ ಮಹಿಳೆಯರು ಎಲ್ಲರೂ ಕೂಡ ಕುಂಭ ಸಮೇತ ಹಾಜರಿರ್ತಾರೆ. ಅಲ್ಲಿಂದ ನಾವು ಶಿವಕುಮಾರ ನಂದಿಧ್ವಜ ಮತ್ತು ಕುಂಭ ಸಮೇತವಾಗಿ ನಾವು ವೇದಿಕೆಗೆ ತಲುಪ್ತೀವಿ. ವೇದಿಕೆಯಲ್ಲಿ ನಮ್ಮದು ವಚನ ಸಾಹಿತ್ಯ ವಚನ ಗಾಯನ ನಡೀತಾ ಇರ್ತದೆ. ಮತ್ತು ಒಂದು ನೃತ್ಯ ರೂಪಕ ಇದೆ, ಬಸವಣ್ಣರ ಬಗ್ಗೆ ಒಂದು ವಚನಗಳನ್ನು ನೃತ್ಯ ರೂಪಕದಲ್ಲಿ ಪ್ರಸ್ತುತಪಡಿಸ್ತಾರೆ. ನಂತರ 5:30ಕ್ಕೆ ನಮ್ಮದು ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ವೇದಿಕೆಯಲ್ಲಿನ ಉದ್ಘಾಟನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂತಹ ಶ್ರೀಯುತ BS ಯಡಿಯೂರಪ್ಪನವರು ನಡೆಸ್ಕೊಡ್ತಾ ಇದ್ದಾರೆ. ಮಾಡುವ ಕೆಲಸ ಪ್ರಾಮಾಣಿಕವಾಗಿರಬೇಕು, ಆ ಕೆಲಸ ಸಮಾಜಕ್ಕೆ ಮಾದರಿಯಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ ತಮ್ಮ ಇಡೀ ಜೀವನವನ್ನು ಸಮಾಜಕ್ಕಾಗಿ ದುಡಿದಂತಹ ಕ್ರಾಂತಿಯೋಗಿಗಳು, ಜನರಿಗಾಗಿ, ಜನರ ಬದುಕಿಗಾಗಿ ಇಡೀ ಜೀವನವನ್ನು ಸವಿಸಿ ಕೊನೆಗೆ ಜನರಿಗಾಗೇ ಲಿಂಗೈಕ್ಯರಾಗಿರ್ತಕ್ಕಂಥ ಬಸವೇಶ್ವರರ ಸ್ಮರಣೆ ಮಾಡ್ಕೊಳ್ತಾ ಇರ್ತಕ್ಕಂಥ ನಿಜವಾಗ್ಲೂ ಸ್ತುತ್ಯರ್ಥ. ನೆಚ್ಚಿನ ಪ್ರಧಾನಿಗಳಾಗಿರ್ತಕ್ಕಂತಹ ನರೇಂದ್ರ ಮೋದಿ ಅವರ ಕನಸಂತೆ ಲೋಕಸಭೆ ಇವಾಗೇನು ಹೊಸದಾಗಿ ಸಂಸತ್ ಭವನ ನಿರ್ಮಾಣ ಆಗಿದೆ, ಆ ಸಂಸತ್ ಭವನದ ನಿರ್ಮಾಣದ ಹಿಂದಿನ ಕನಸೇ ಅನುಭವ ಮಂಟಪ. 12ನೇ ಶತಮಾನದಲ್ಲೇ ಅನುಭವ ಮಂಟಪವನ್ನು ಕಟ್ಟಿದಂತಹ ಮಹಾನ್ ಜ್ಞಾನಿಗಳು ಮುಂದೆ ಏನಾಗ್ಬೋದು ಅನ್ನೋದನ್ನು ನಿರೀಕ್ಷೆ ಮಾಡಿ ತಿಳಿಸಿದಂತಹ, ಹೇಳಿದ್ದನ್ನೆಲ್ಲವೂ ಮಾಡಿದ್ದನ್ನು ಅನುಭವಿಸಿದಂತಹ ಜ್ಞಾನಿಗಳು ಬಸವೇಶ್ವರರ ಪ್ರತಿಯೊಂದು ನಡೆಯನ್ನು ನುಡಿಯನ್ನು ನಾವು ಪ್ರತಿಯೊಬ್ಬ ಮಾನವ ಅನುಸರಿಸಿದ್ರೆ ಜೀವನ ಸನ್ಮಾರ್ಗದತ್ತ ಸಾಗುತ್ತೆ ಅಂದರೆ ತಪ್ಪಾಗಲ್ಲ. ಶಶಾಂಕ್ ಜೊತೆ ಸುರೇಶ್ ಬಾಬು, ವಿಶ್ವಭಾರತಿ, ಯಲಹಂಕ.